ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಉಪವಾಸ ದಿನ ಪವಿತ್ರ ವಾರದಲ್ಲಿ ನಾವಿದ್ದೇವೆ. ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಈ ದಿನ ಅನುಗ್ರಹ ಇರುವ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ, ಅನುಗ್ರಹದಲ್ಲಿ ನಾವು ಸ್ವೀಕರಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನು, ವರಮಾನವನ್ನು, ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ವಾಕ್ಯದಲ್ಲಿ ನಮಗೆ ಲಭಿಸುವುದು ಪ್ರಾರ್ಥನೆಯಾಗಿದೆ, ಅನುಗ್ರಹವಾಗಿದೆ. ಅದು ನಮ್ಮನ್ನು ತಳ್ಳಿಬಿಡುವುದಿಲ್ಲ, ಉನ್ನತಕ್ಕೆ ಏರಿಸುತ್ತದೆ. ನಮಗೆ ಗೌರವದಿಂದ ಸೀರಿಯಸ್ ಆಗಿ ದೇವರ ವಾಕ್ಯವನ್ನು ಆಲಿಸೋಣ. ಮತ್ತಾಯನ ಶುಭ ಸಂದೇಶ 17ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿಮ್ಮ ಅಲ್ಪ ವಿಶ್ವಾಸವೇ ಅದಕ್ಕೆ ಕಾರಣ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಾದರೂ ಇದ್ದಲ್ಲಿ ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ. ನಿಮ್ಮಿಂದ ಅಸಾಧ್ಯವಾದದ್ದು ಒಂದು ಇರದು. ಪ್ರಿಯರೇ, ಈ ವಾಕ್ಯದಲ್ಲಿ ಮುಖ್ಯವಾದ 3 ಪದಗಳಿವೆ. 1ನೆಯ ಪದ ವಿಶ್ವಾಸ, 2ನೆಯ ಪದ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು, 3ನೆಯ ಪದ ನಿಮ್ಮಿಂದ ಅಸಾಧ್ಯವಾದದ್ದು ಒಂದು ಇರದು. ವಿಶ್ವಾಸಿಸಬೇಕು, ಆ ವಿಶ್ವಾಸದಲ್ಲಿ ಹೇಳಬೇಕು, ಅಸಾಧ್ಯವಾದದ್ದು ಒಂದು ಇರುವುದಿಲ್ಲ. ನಮಗೆ ವಿಶ್ವಾಸವಿದೆ, ಆದರೆ ನಾವು ಘೋಷಿಸುವುದಿಲ್ಲ. ನಮಗೆ ವಿಶ್ವಾಸವಿದೆ, ಆದರೆ ನಾವು ಹೇಳುವುದು, ಅದು ಹೇಗೆ ಸರಿಯಾಗುತ್ತದೆ, ಇದು ಹೇಗೆ ನಡೆಯುತ್ತದೆ, ಇದು ನಡೆಯುವುದಿಲ್ಲ, ಹೀಗೆ ನಾವು ನೆಗೆಟಿವ್ ಆಗಿ ಹೇಳುತ್ತೇವೆ. ವಿಶ್ವಾಸವಿದ್ದರೂ ನಾವು ವಿಶ್ವಾಸ ಇಲ್ಲದ ಮಾತುಗಳನ್ನೇ ಆಡುತ್ತೇವೆ. ನಾವು ವಿಶ್ವಾಸವನ್ನು ಘೋಷಿಸಬೇಕು ಪ್ರಿಯರೇ, ಆಗ ಎಲ್ಲ ಕಾರ್ಯಗಳು ಅನುಗ್ರಹವಾಗುತ್ತದೆ. ನಾವು ಅದನ್ನು ಅನುಭವಿಸಲು ಸಾಧ್ಯ. ಎಲ್ಲ ಸರಿಯಾಗುತ್ತದೆ. ನನ್ನ ಸಾಲ ಮುಗಿತದೆ, ನನ್ನ ಕಾಯಿಲೆ ವಾಸಿ ಆಗುತ್ತದೆ, ಹೀಗೆ ಪಾಸಿಟಿವ್ ಆಗಿ ಹೇಳಬೇಕು. ಪ್ರಿಯರೇ, ನಾವು ವಾಕ್ಯವನ್ನು ಆಲಿಸುವಾಗ ವಿಶ್ವಾಸದಲ್ಲಿ ಹೇಳಬೇಕು, ನಾನು, ನನ್ನ ಮಕ್ಕಳು, ನನ್ನ ಸಂಪತ್ತು ಅನುಗ್ರಹಿಸಲ್ಪಡುತ್ತದೆ. ಆಮೇನ್. ನನಗೆ ಒಂದು ಒಳ್ಳೆಯ ಮನೆಯು ಲಭಿಸುತ್ತದೆ, ನನ್ನ ಕೆಲಸ ಕಾರ್ಯಗಳೆಲ್ಲ ಸಫಲವಾಗುತ್ತದೆ, ನನ್ನ ಸಂಪತ್ತು ಅಭಿವೃದ್ಧಿ ಆಗುತ್ತದೆ. ಹೀಗೆ ಅನೇಕ ಕಾರ್ಯಗಳನ್ನು ಹೇಳಬೇಕು. ವಿಶ್ವಾಸದಿಂದ ಹೇಳುವಾಗ ಎಲ್ಲ ಅಡೆತಡೆಗಳು ಬಿಡುಗಡೆಯಾಗುತ್ತದೆ, ಬಂಧನಗಳಿಂದ ಬಿಡುಗಡೆಯಾಗುತ್ತದೆ, ಎಲ್ಲವೂ ಸಾಧ್ಯವಾಗುತ್ತದೆ. ನಾವು ಯೋಚಿಸುವ ಜಾಗಕ್ಕೆ ನಮ್ಮನ್ನು ದೇವರು ತಲುಪಿಸುತ್ತಾರೆ. ದೇವರ ಅನುಗ್ರಹ ನಾವು ಅನುಭವಿಸಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಇಂದು ಆಲಿಸಿದ ವಾಕ್ಯದೊಂದಿಗೆ ವಿಶ್ವಾಸಿಸಿ ನಮ್ಮ ವಿಶ್ವಾಸವನ್ನು ಘೋಷಿಸಬೇಕು. ಆಗ ನಮ್ಮ ಎಲ್ಲ ಅಡೆತಡೆಗಳು, ಸಮಸ್ಯೆಗಳು ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ವಿಶ್ವಾಸವನ್ನು ಘೋಷಿಸೋಣ, ದೇವರ ವಾಕ್ಯವನ್ನು ಶೇರ್ ಮಾಡೋಣ. ನಮ್ಮ ವಿಶ್ವಾಸವನ್ನು ದೇವರು ಹೆಚ್ಚಿಸಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.